ದಕ್ಷಿಣ ಕನ್ನಡ ಸೌಜನ್ಯ ಕೊಲೆ ಪ್ರಕರಣ ಹಾಗೂ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ ಆರೋಪದ ಮೇಲೆ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾದರೆ ಧರ್ಮಸ್ಥಳ ಕೇಸ್ನಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆದ ಯೂಟ್ಯೂಬರ್ ಸಮೀರ್ ಎಂಡಿ ಯಾರು? ಈತನ ಹಿನ್ನೆಲೆ ಏನು? ಈತನಿಗೂ ಧರ್ಮಸ್ಥಳಕ್ಕೂ ಏನು ನಂಟು? ಬಳ್ಳಾರಿಯ ಸಮೀರ್ ಬೆಂಗಳೂರಿನ ಸ್ಟಾರ್ ಯೂಟ್ಯೂಬರ್ ಆಗಿದ್ದು ಹೇಗೆ? ಈ ಬಗ್ಗೆ ಹೇಳ್ತೀವಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಕನ್ನಡದ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಸ್ಟಾರ್ ಪಟ್ಟ ಪಡೆದ ಯೂಟ್ಯೂಬರ್ಗಳಲ್ಲಿ ಸಮೀರ್ ಎಂಡಿ ಕೂಡ ಒಬ್ಬರು. ಒಂದೇ ಒಂದು ವಿಡಿಯೋ ಸಮೀರ್ ಎಂಡಿಯನ್ನು ಯೂಟ್ಯೂಬ್ನ ಉತ್ತುಂಗಕ್ಕೆ ಏರಿಸಿಬಿಡ್ತು. AI ತಂತ್ರಜ್ಞಾನ ಹಾಗೂ ತನ್ನ ವಿಭಿನ್ನ ಶೈಲಿಯ ವಿಶ್ಲೇಷಣೆ ಮೂಲಕ ಕನ್ನಡಿಗರಿಗೆ ತುಂಬ ಚಿರಪರಿಚಿತನಾಗಿಬಿಟ್ಟ. ಹೀಗೆ ತನ್ನ ವಿಭಿನ್ನ ಶೈಲಿಯ ವಿಡಿಯೋ ಮೂಲಕ ಧರ್ಮಸ್ಥಳದ ಬಗ್ಗೆ ಮಾಡಿದ ವಿಡಿಯೋ ಕರ್ನಾಟಕದ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತು. ಧರ್ಮಸ್ಥಳ ಬಗ್ಗೆ ಮಾತನಾಡಿದ್ದಕ್ಕೆ ಸೋಷಿಯಲ್ ಮೀಡಿಯಾ ಕಮ್ಯುನಿಟಿ ಸಮೀರ್ ಎಂಡಿ ಬೆನ್ನಿಗೆ ನಿಂತಿತ್ತು. 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಲೇಜು ಮುಗಿಸಿ ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆಯಲ್ಲಿ ಸೌಜನ್ಯಳನ್ನು ಅಪಹರಿಸಿ ಅತ್ಯಾಚಾರ ನಡೆಸಿ ನಂತರ ಆಕೆಯನ್ನು ಕೊಲೆಗೈದು ಶವವನ್ನು ಎಸೆಯಲಾಗಿತ್ತು. ಈ ಕುರಿತು ಪೊಲೀಸರು ತನಿಖೆಯನ್ನು ನಡೆಸಿ ಸಂತೋಷ್ ರಾವ್ ಎಂಬಾತನನ್ನು ಬಂಧಿಸಿದರು. ಅಲ್ಲದೆ ನ್ಯಾಯಾಲಯವು ಸಂತೋಷ್ ರಾವ್ ನಿರಪರಾಧಿ ಎಂದು ತೀರ್ಪು ನೀಡಿತು. ಸಂತೋಷ್ ರಾವ್ ಜೈಲಿನಿಂದ ಬಿಡುಗಡೆ ಆಗುತ್ತಲೇ ಕೊಲೆಗಾರ ಯಾರು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಇದೇ ಕಾರಣಕ್ಕೆ ಕಳೆದ ವರ್ಷ ಸೌಜನ್ಯ ಕೊಲೆ ಪ್ರಕರಣ ಭಾರೀ ಸದ್ದು ಮಾಡಿತ್ತು. ಆದರೆ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಆಗ್ರಹಿಸಿ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಸೌಜನ್ಯ ಕೊಲೆ ಪ್ರಕರಣದ ಮರು ತನಿಖೆಗೆ ಆದೇಶ ನೀಡಿರಲಿಲ್ಲ. ಆದರೆ ಈ ಸಮೀರ್ ಎಂಡಿ ದೂತ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ಮೊದಲು ಸಿನಿಮಾ ಹಾಗೂ ಬೇರೆ ಬೇರೆ ವಿಷಯಗಳು ಕುರಿತು ಒಂದಷ್ಟು ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದ. ಸುಮಾರು 12 ವರ್ಷಗಳ ಹಿಂದೆ ನಡೆದಿರುವ ಸೌಜನ್ಯ ಪ್ರಕರಣವನ್ನು ಇಟ್ಟುಕೊಂಡು ದೂತ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ರಾ ಅನ್ನೋ ಟೈಟಲ್ನಲ್ಲಿ ವಿಡಿಯೋ ಪ್ರಕಟಿಸಿದ್ದ. ವಿಡಿಯೋ ಪ್ರಕಟವಾಗುತ್ತಲೇ ಎಲ್ಲೆಡೆ ವೈರಲ್ ಆಗಿತ್ತು. ಈತನ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಲಂಚ ಪಡೆದಿರುವ ಆರೋಪವೂ ಕೇಳಿಬಂದಿತ್ತು. ಅಲ್ಲದೆ ಸೌಜನ್ಯ ಪರ ವಿಡಿಯೋದಲ್ಲಿ ಧರ್ಮಸ್ಥಳ ದೇವಾಲಯದ ಹೆಸರನ್ನು ಕೂಡ ಎಳೆದು ತಂದಿದ್ದ. ಇದು ಧರ್ಮಸ್ಥಳದ ಭಕ್ತರನ್ನು ಕೆರಳುವಂತೆ ಮಾಡಿತ್ತು. ಆ ವಿಡಿಯೋ ಮಾಡಿದ ಬಳಿಕವೇ ರಾಜ್ಯದ ಜನರಿಗೆ ಸಮೀರ್ ಎಂಡಿ ಎಂಬ ಒಬ್ಬ ಯೂಟ್ಯೂಬರ್ ಅಂತ ಪರಿಚಯವಾಯಿತು. ಅದಾದ ಬಳಿಕ ಧರ್ಮಸ್ಥಳದ ಬಗ್ಗೆಯೂ ಸಮೀರ್ ವಿಡಿಯೋಗಳನ್ನು ಮಾಡಿದ್ದಾನೆ. ಬಳಿಕ ಆಗಾಗ್ಗೆ ಮಹೇಶ್ ಶೆಟ್ಟಿ, ತಿಮ್ರೋಡಿ, ಗಿರೀಶ್ ಮಠನ್ ಅವರ ಜೊತೆಗೂ ಈ ಸಮೀರ್ ಕಾಣಿಸಿಕೊಂಡಿದ್ದಾನೆ. ಅನಾಮಿಕ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ಪೊಲೀಸರಿಗೆ ದೂರು ಕೊಟ್ಟ ಬಳಿಕ ಮಹೇಶ್ ಶೆಟ್ಟಿ, ತಿಮ್ರೋಡಿ, ಗಿರೀಶ್ ಮಠನ್ ಅವರ ಜೊತೆ ಕಾಣಿಸಿಕೊಂಡಿದ್ದಾನೆ. ಅದಾದ ಬಳಿಕ ಬಲಪಂಥೀಯ ಸಂಘಟನೆಗಳ ಕೆಂಗಣಿಗೂ ಈ ಸಮೀರ್ ಗುರಿಯಾಗಿದ್ದಾನೆ. ಸಮೀರ್ ಎಂಡಿ ದೂತ ಅನ್ನೋ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾನೆ. ದೂತ ಯೂಟ್ಯೂಬ್ ಚಾನೆಲ್ ಜೊತೆಗೆ ಸಮೀರ್ ಎಂಡಿ ಎಂಬ ಮತ್ತೊಂದು ಚಾನೆಲ್ನಲ್ಲೂ ಈತ ಯೂಟ್ಯೂಬ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾನೆ. ಈ ಚಾನೆಲ್ನಲ್ಲಿ ಧರ್ಮಸ್ಥಳದ ಬಗ್ಗೆಯೂ ವಿಡಿಯೋಗಳನ್ನು ಮಾಡಿದ್ದಾನೆ. ಈತನ ದೂತ ಯೂಟ್ಯೂಬ್ ಚಾನೆಲ್ನಲ್ಲಿ 1.25 ಮಿಲಿಯನ್ ಸಬ್ಸ್ಕ್ರೈಬ್ಗಳಿದ್ದಾರೆ. ಈತ ಇದುವರೆಗೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋಗಳ ಸಂಖ್ಯೆ ಕಡಿಮೆನೆ. ಇದುವರೆಗೂ 21 ವಿಡಿಯೋಗಳನ್ನು ದೂತ ಯೂಟ್ಯೂಬ್ ಚಾನೆಲ್ಗೆ ಸಮೀರ್ ಎಂಡಿ ಅಪ್ಲೋಡ್ ಮಾಡಿದ್ದಾನೆ. ಆದರೆ ಈತನ ವಿಡಿಯೋಗಳಿಗೆ 2 ರಿಂದ 3 ಮಿಲಿಯನ್ ವ್ಯೂಸ್ ಕೂಡ ಬಂದಿವೆ. ಒಂದು ತಿಂಗಳ ಹಿಂದೆ ಅಪ್ಲೋಡ್ ಮಾಡಿರುವ ಧರ್ಮಸ್ಥಳದ ಸರಣಿ ಹಂತಕರು ಯಾರು ಎಂಬ ಟೈಟಲ್ನ ವಿಡಿಯೋಗೆ 7 ಮಿಲಿಯನ್ ವ್ಯೂ ಕೂಡ ಬಂದಿವೆ. ಅಂದರೆ 70 ಲಕ್ಷ ಜನರು ಆ ವಿಡಿಯೋವನ್ನು ನೋಡಿದ್ದಾರೆ. ಇನ್ನು ಈ ಸಮೀರ್ ಎಂಡಿ ಯಾರು, ಯಾವ ಊರಿನವನು, ಈತನ ಹಿನ್ನೆಲೆ ಏನು ಅನ್ನೋದನ್ನು ನೋಡುವುದಾದರೆ, ಇಂಜಿನಿಯರಿಂಗ್ ಪದವೀಧರನಾಗಿರುವ ಸಮೀರ್ ಎಂಡಿ ಮೂಲತಃ ಬಳ್ಳಾರಿಯ ಕೌಲ್ ಬಜಾರ್ ಮೂಲದವನು. ತಾಯಿ ಬಳ್ಳಾರಿಯವರೇ ಆಗಿದ್ದು ತಂದೆ ಆಂಧ್ರ ಪ್ರದೇಶದ ಗುಂತಕಲ್ನವರು. ಸಮೀರ್ ಓರ್ವ ಅಕ್ಕ ಹಾಗೂ ತಾಯಿಯ ಜೊತೆ ಬಳ್ಳಾರಿಯಲ್ಲಿ ವಾಸ ಮಾಡ್ತಿದ್ದ. ತಂದೆ ಇಲ್ಲ ಅನ್ನೋ ಮಾಹಿತಿ ಇದೆ. ಸಮೀರ್ ಎಂಡಿ 8ನೇ ತರಗತಿವರೆಗೆ ಬಳ್ಳಾರಿಯ ಖಾಸಗಿ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿದ್ದ. 8ನೇ ತರಗತಿ ಬಳಿಕ ಬೆಂಗಳೂರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಮೀರ್ ವಲಸೆ ಬರ್ತಾನೆ. ಸಮೀರ್ ಬೆಂಗಳೂರಿನಲ್ಲೇ BCAವರೆಗೆ ವ್ಯಾಸಂಗ ಮಾಡಿದ್ದಾನೆ. ನಂತರ ಎಂಟ್ರಿ ಕೊಟ್ಟಿದ್ದೆ ಯೂಟ್ಯೂಬ್ ಪ್ರಪಂಚಕ್ಕೆ. ಬನ್ನೇರುಘಟ್ಟ ಮನೆಯಲ್ಲೇ ಇದ್ದುಕೊಂಡು ತನ್ನ ವಿಭಿನ್ನ ಶೈಲಿಯ ವಿಡಿಯೋ ಮಾಡುತ್ತಾ ಬರುತ್ತಾನೆ. AI ತಂತ್ರಜ್ಞಾನವನ್ನು ಬಳಸಿಕೊಂಡು ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿದ್ದ. ಆದರೆ ಧರ್ಮಸ್ಥಳದ ಕುರಿತು ಮಾಡಿದ ವಿಡಿಯೋ ಸಂಚಲನವನ್ನು ಸೃಷ್ಟಿಸಿತು. ಈಗ ಅದೇ ವಿಡಿಯೋ ಸಮೀರ್ ಎಂಡಿಯ ಪಾಲಿಗೆ ಹುರುಳಾಗಿ ಪರಿಣಮಿಸಿದೆ. ಸೊ ಇದಿಷ್ಟು ಗೆಳೆಯರೇ, ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ.